ಹಾಯ್ ಆಲ್, ದ ಮೈಂಡ್ಫುಲ್ ಮಾಮ್ ಕಿಚನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ದಿನ ನಾನು ನಿಮಗೆ ಸಾಲ್ಮನ್ ಫಿಶ್ ಫ್ರೈ, ಅದು ಏರ್ ಫ್ರೈಯರಲ್ಲಿ ಯಾವ ರೀತಿ ವಿತೌಟ್ ಆಯಿಲ್, ಝೀರೋ ಆಯಿಲಲ್ಲಿ ಯಾವ ರೀತಿ ಮಾಡೋದು ಅಂತ ನಿಮಗೆ ರುಚಿಕರವಾದ ಸಾಲ್ಮನ್ ಫಿಶ್ ಅಂಡಿ ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು: ಬ್ಯಾಡಗಿ ಮೆಣಸಿನಕಾಯಿ ಒಂದು 5 6, ಗುಂಟೂರು ಮೆಣಸಿನಕಾಯಿ 2, ಜೀರಿಗೆ, ಮೆಣಸು, ಶುಂಠಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, 1 ನಿಂಬೆಹಣ್ಣು, ಅರಿಶಿಣ, 1 kg ಫಿಶ್ಶು, ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗತ್ತೆ. ಇದಕ್ಕೆ ನೀವು ಫಸ್ಟು ಬಿಸಿ ನೀರಲ್ಲಿ ನೆನೆಸಿಟ್ಕೋಬೇಕು ಬ್ಯಾಡಗಿ ಮೆಣಸಿನಕಾಯಿ ಮತ್ತು ಗುಂಟೂರು ಮೆಣಸಿನಕಾಯಿ. ತದನಂತರ ಇದು ಫಿಶ್ ಇದೆಯಲ್ಲ, ಸಾಲ್ಮನ್ ಫಿಶ್ಶಿಗೆ ಅದಕ್ಕೆ ಫಸ್ಟ್ ಮ್ಯಾರಿನೇಷನ್ ಇದು ಹಾಕ್ಕೋಬೇಕು. ಫಸ್ಟು ಅರಿಶಿನ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅದಕ್ಕೆ, ಮತ್ತು ಒಂದು ಲೆಮನ್ ಇಟ್ಕೊಂಡಿದ್ವಲ್ಲ ಆ ಲೆಮನ್ನ ಫುಲ್ಲು ಸ್ಕ್ವೀಸ್ ಮಾಡಿ ಆ ಲೆಮನ್ನ ಹಾಕ್ಕೋಬೇಕು. ಮ್ಯಾರಿನೇಟ್ ಮಾಡ್ಕೋಬೇಕು. ಫಸ್ಟ್ ಪ್ರೊಸೀಜರ್ ಇದು. ಮ್ಯಾರಿನೇಟ್ ಮಾಡಿಕೊಂಡು ಒಂದು 5 ನಿಮಿಷದಿಂದ 10 ನಿಮಿಷದವರೆಗೂ ಅದನ್ನು ಸೈಡಿಗೆ ಇಟ್ಬಿಡಬೇಕು. ಈ ಸಾಲ್ಮನ್ ಫಿಶ್ ಚೆನ್ನಾಗಿ ಎಲ್ಲ ಇನ್ಫ್ಯೂಸ್ ಮಾಡ್ಕೊಬಿಡುತ್ತೆ, ಎಲ್ಲ ಇದನ್ನು ಬೇಗ ಇನ್ಫ್ಯೂಸ್ ಮಾಡ್ಕೊಳುತ್ತೆ. ಹಾಗಾಗಿ ಒಂದ್ರ ಮೇಲೆ ಒಂದು ಇಟ್ಟು ಈ ಥರ ಸ್ಟೇಕ್ ಮಾಡಿ ಸೈಡಿಗೆ ಇಟ್ಬಿಡೋಣ. ನೆಕ್ಸ್ಟ್ ನಾವಿಲ್ಲಿ ಈ ಕಡೆ ಮಿಕ್ಸಿ ಬಾಟ್ಲಲ್ಲಿ ಒಂದು ಕೋರಿಯಾಂಡರ್ ಪೌಡರ್ 1 ಟೀ ಸ್ಪೂನಷ್ಟು, ಮತ್ತು ನೆನೆಸಿಟ್ಕೊಂಡಂಥ ಮೆಣಸಿನ್ಕಾಯಿ ನೀರು ಸಮೇತ ಹಾಕ್ಕೊಳ್ಳಿ. ಆಮೇಲೆ ಜೀರಿಗೆ, ಮೆಣಸು, ಶುಂಠಿ, ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಆಮೇಲೆ ಇದಕ್ಕೆ ಹುಣಸೆಹಣ್ಣು ನೆನೆಸಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕು ಮಿಕ್ಸಿ ಜಾರಲ್ಲಿ. ನೋಡಿ, ಈ ಥರ ಫೈನ್ ಪೇಸ್ಟ್ ಮಾಡಿಕೊಂಡು ಆಗಲೇ ಮ್ಯಾರಿನೇಟ್ ಮಾಡೋಂಥ ಫಿಶ್ಶಿಗೆ ಇದನ್ನು ಮ್ಯಾರಿನೇಟ್ ಮತ್ತೆ ಮಾಡಿ ಇದಕ್ಕೆ ನಾವೀಗ ಒಂದು ಅರ್ಧ ಗಂಟೆ ಇದನ್ನು ನೀಡಬೇಕಷ್ಟೆ, ಜಾಸ್ತಿ ಇರೋಂಗಿಲ್ಲ. ಇದನ್ನು ಒಂದು ಅರ್ಧ ಗಂಟೆ ಇಟ್ಟು ನೀವು ತಕ್ಷಣ ಮಾಡ್ಕೊಬಿಡೋದು. ಅದಕ್ಕೆ ಹೇಳಿದ್ದೀನಿ, ಬೇಗ ಕ್ವಿಕ್ ರೆಸಿಪಿ ಇದು. ಬೇಗ ಮಾಡಿ ಇದನ್ನು ಸರ್ವ್ ಮಾಡಿ